दोस्तों, आप सबको मेरा नमस्कार। ರಾಮಕೃಷ್ಣ ಯೂಟ್ಯೂಬ್ ಚಾನಲ್ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿಯಲ್ಲಿ ವಾಕ್ಯ ನಿರ್ಮಾಣ ಮಾಡೋದು ಅಂದರೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದನ್ನು ಕಲಿತಾಗ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳೋದು, ಅದನ್ನೇ ಪಾಸ್ಟ್ ಟೆನ್ಸಲ್ಲಿ, ಫ್ಯೂಚರ್ ಟೆನ್ಸಲ್ಲಿ ಹೇಳೋದೆಲ್ಲ ನಮಗೆ ಗೊತ್ತಾದರೆ ನಾವು ಕಾನ್ವರ್ಸೇಷನ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನಾವೇನೋ ಹೇಳಬೇಕಾದ್ರೆ ನಮಗೆ ಅದು ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಇವತ್ತು ಮೂರೂ ಕಾಲದಲ್ಲಿ ಅಂದರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸಲ್ಲಿ ಒಂದು ಟೆನ್ಸಲ್ಲಿರೋದನ್ನು ಇನ್ನೊಂದು ಟೆನ್ಸಿಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಜನರಲ್ಲಾಗಿ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ PU ಸ್ಟೂಡೆಂಟ್ಸ್ ಯಾರು ಹಿಂದಿ ತೊಗೊಂಡಿರ್ತಾರೆ ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಕಂಟೆಂಟ್ ಅವರ ವರ್ಕ್ ಬುಕ್ಕಿಂದ ತೊಗೊಂಡಿರೋದ್ರಿಂದ ಅವರಿಗೆ ಎಕ್ಸಾಮಲ್ಲಿ ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಸೊ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಕಾಲದ ಬಗ್ಗೆ ನಾವು ಹೇಳಬೇಕಾದ್ರೆ ಮೂರು ಕಾಲ ಇದೆ: ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಮತ್ತು ಭೂತಕಾಲ. ಸೊ ಈಗ ತಾ ಹೇ, ತಿ ಹೇ, ತೇ ಹೇ, ಈಗ ಶಾರ್ಟ್ಕಟ್ಟಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಎಕ್ಸಾಮಲ್ಲಿ ಈಸಿಯಾಗಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ, ಮತ್ತು ಬೇರೆಯವ್ರಿಗೂ ಅಷ್ಟೇ ಈಸಿಯಾಗಿ. ಇಲ್ಲಿ ಗ್ರಾಮರ್ ಕಲಿಯೋದಕ್ಕಿಂತ ಮುಖ್ಯವಾಗಿ ಸೆಂಟೆನ್ಸ್ ಹೇಗಿರುತ್ತೆ, ಹೇಗೆ ನಾವು ಮಾಡ್ಬೋದು ಅನ್ನೋದನ್ನು ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತಾ ಹೇ, ತಿ ಹೇ, ತೇ ಹೇ ಅಂತೆಲ್ಲ ಬಂದರೆ ಅದು ಪ್ರೆಸೆಂಟ್ ಟೆನ್ಸಲ್ಲಿರುತ್ತೆ ಅಂದ್ಕೊಳ್ಳಿ. ರಹಾ ಹೇ, ರಹೇ ಹೇ, ರಹಿ ಹೇ ಬಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಹಾಗೆ ಗಾ, ಏಗ, ಏಂಗೆ, ಊಂಗ ಆ ಥರ ಎಲ್ಲ ಬಂದರೆ ಅದು ಫ್ಯೂಚರಲ್ಲಿರುತ್ತೆ. ಗಾ, ಗೆ, ಗಿ ಲಾಸ್ಟಲ್ಲಿ ಬಂದರೆ ಫ್ಯೂಚರಲ್ಲಿರುತ್ತೆ. ಮತ್ತು ಆಯಾ, ಗಯಾ, ಪಢ, ಲಿಖ ಹಾಗೆಲ್ಲ ಬಂದಾಗ ಅದು ನಾವು ಪಾಸ್ಟ್ ಟೆನ್ಸಲ್ಲಿ. ಮತ್ತು ಆ ರಹ, ಥಾ, ಜಾ ರಹೇ, ಥೇ, ದೇಖ್ ರಹಿ, ಥಿ, ಅಥಾ, ಥೇ, ಥಿ, ತಾ ಅಲ್ಪ ಪ್ರಾಣದ ಮಹಾಪ್ರಾಣ ಬಂದರೂ ಅದು ಭೂತಕಾಲದಲ್ಲಿ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ನೀವು ಸೆಂಟೆನ್ಸಲ್ಲಿ ನೋಡಿದ ಕೂಡಲೇ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಟೆನ್ಸಲ್ಲಿದೆ ಮತ್ತು ಯಾವ ಟೆನ್ಸಿಗೆ ಇದನ್ನು ಕನ್ವರ್ಟ್ ಮಾಡಬೇಕು ಅಂತ. ಏಕೇಕ್ ವಾಕ್ಯ ದೇखेंगे. ಕುಚ್ ಔರ್ ಪಹಲೆ ಕಿ ಘಟನಾ ಯಾದ್ ಆತಿ ಹೇ. ಕುಚ್ ಔರ್ ಪಹಲೆ ಕಿ ಘಟನಾ ಯಾದ್ ಆತಿ ಹೇ. ನೋಡಿ, ಸೆಂಟೆನ್ಸ್ ನೀವು ಪ್ರೆಸೆಂಟ್ ಟೆನ್ಸಿಂದ ಪಾಸ್ಟ್ ಟೆನ್ಸ್ ಅಥವಾ ಫ್ಯೂಚರ್ ಟೆನ್ಸಿಗೆ ಮಾಡಬೇಕಾದ್ರೆ ಫಸ್ಟು ನಿಮ್ಮ ಗಮನ ವರ್ಬ್ ಮೇಲೆ ಹೋಗಬೇಕು. ವರ್ಬ್ ಎಲ್ಲಿರುತ್ತೆ? ಕ್ರಿಯೆ ಲಾಸ್ಟಲ್ಲಿರುತ್ತೆ. ಆತಿ ಹೇ, ಆತಿ ಹೇ ವರ್ಬ್ ಇದೆ ಅಂದರೆ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ ನಿಮಗೆ ಇಷ್ಟು ಎಕ್ಸಾಂಪಲ್ ಕೊಡ್ತಾ ನಿಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಮೂರು ಕಾಲ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಂಪಲ್ಸ್ ಇಲ್ಲಿ ಇದೆ ನಿಮಗೆ. ಆತಿ ಹೇ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದನ್ನು ಭೂತಕಾಲಕ್ಕೆ ಮಾಡಬೇಕಾದ್ರೆ ಕುಚ್ ಔರ್ ಪೆಹಲೆ ಕಿ ಘಟನಾ ಯಾದ್ ಆಯಿ ಮಾಡಿದ್ರಾಯಿತು. ಆತಿಥಿ ಮಾಡಿದರೂ ಆಗ್ಬೋದು, ಅದು ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಬರುತ್ತೆ. ಆಯಿ ಮಾಡಿದರೆ ಸಾಕು. ಕುಚ್ ಔರ್ ಪೆಹಲೆ ಕಿ ಘಟನಾ ಏನಾದರೂ ಚೇಂಜಸ್ ಇದೆ? ಏನೂ ಇಲ್ಲ. ಆತಿ ಹೇ ಬರುತ್ತದೆ, ಆಯಿ ಬಂದಿತು, ಅಷ್ಟೇ ಸಿಂಪಲ್ಲಾಗಿ ಆಗೋಗುತ್ತೆ. ಮಾಲಿ ಪೌಧೋಂಕೋ ಪಾನಿ ದೇ ರಹಾ ಹೇ. ನೋಡಿ, ರಹಾ ಹೇ, ರಹೇ ಹೇ ಹೇಳಿದ್ನಲ್ಲ. रहा है अंकुडले अदेनाइतु प्रेजेंट कंटिन्यूस में है. इसे फ्यूचर में बदलना है. फ्यूचर टेंसಲ್ಲಿ ಮಾಡಬೇಕಾದ್ರೆ गा गे गी ಬರಬೇಕು. ನೆನಪಿಟ್ಕೊಳ್ಳಿ. ಮಾಲಿ ಪೌಧೋಂಕೋ ಪಾನಿ ದೇ ರಹಾ ಹೇ. ರಹಾ ಹೇ ಬೇಡ, ದೇಗಾ. ದೇಗಾ ಮಾಡಿದ ಕೂಡಲೇ ಅದು ಫ್ಯೂಚರ್ ಟೆನ್ಸಿಗೆ ಕನ್ವರ್ಟ್ ಆಯಿತು. ಸೊ ಈಸಿಯಾಗಿ ನಿಮಗೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಗಿರುತ್ತೆ, ಪಾಸ್ಟ್ ಟೆನ್ಸಲ್ಲಿ ಹೇಗಿರುತ್ತೆ, ಫ್ಯೂಚರ್ ಟೆನ್ಸಲ್ಲಿ ಹೇಗಿರುತ್ತೆ ಅನ್ನೋದು ಈ ಸೆಂಟೆನ್ಸ್ಗಳಿಂದ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡ್ತಾ ಹೋಗಿ. सरला गाना गाती थी. नोड़ी, गाती थी महाप्राण, था, थे, थी. तो भूतकाल का वाक्य है. तो किस काल में परिवर्तित करना है? वर्तमान काल में. वर्तमान काल ಅಂತ ಅನ್ಕೊಳ್ಳೆ ನಿಮ್ಮ ತಲೆಗೆ ಬರಬೇಕು. ತಾ ಹೇ, ತಿ ಹೇ, ತೇ ಹೇ ಅಥವಾ ರಹಾ ಹೇ, ರಹಿ ಹೇ, ರಹೇ ಹೇಗೆ ಬರುತ್ತೆ ಅಂತ ಹೇಳಿ. ಸರಳ ಗಾನ ಅಲ್ಲೇನು ಬದಲಾವಣೆ ಆಗೋದಿಲ್ಲ. ಗಾತಿ ಹೇ ಮಾಡಿದರೆ ಮುಗ್ದೇ ಹೋಯಿತು, ಪ್ರೆಸೆಂಟ್ ಟೆನ್ಸಲ್ಲಿ ಆಯ್ತು. ಸರಳ ಗಾನ ಗಾತಿ ಹೇ. मैंने भिखारी को 1 रुपया दिया. मैंने भिखारी को 1 रुपया दिया. दिया ಅಂದ್ಕೊಳ್ಳೆ ಇದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸಲ್ಲಿ ಇದೊಂದು ನೆನ್ಪಿಟ್ಕೊಳ್ಳಿ, ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ನೇ ಕಾ ಇಸ್ತೆಮಾಲ್ ಸಿರ್ಫ್ ಭೂತಕಾಲ್ ಮೇ ಹೋತಾ ಹೇ. ನೇನ ಯೂಸ್ ಮಾಡೋದು ಪಾಸ್ಟ್ ಟೆನ್ಸಲ್ಲಿ ಮಾತ್ರ. ಸೊ ಪಾಸ್ಟ್ ಟೆನ್ಸಿಂದ ಬೇರೆ ಟೆನ್ಸಿಗೆ ಬರಬೇಕಾದ್ರೆ ಆಪ್ಕೋ ನೇ ನಿಕಾಲ್ನಾ ಹೇ ಸೆ ಛೋಡ್ನಾ ಹೇ, ಅದನ್ನು ಬಿಡಬೇಕಾಗಿದೆ. ಸೊ ಛೋಡ್ನೆ ಕೆ ಲಿಯೆ ಹಮೆ ಕ್ಯಾ ಲೇನಾ ಹೇ? ಸಿರ್ಫ್ ಮೈ. ನೇ ಬಿಟ್ವಲ್ಲ, ಯಾಕೆ ಫ್ಯೂಚರ್ ಟೆನ್ಸಿಗೆ ಬರಬೇಕಲ್ಲ. ಮೈ ಭಿಕಾರಿ ಕೋ 1 रुपया ದಿಯಾ ಅನ್ನೋದು ವರ್ಬ್ ಆದರೆ ಅದರಲ್ಲಿ ಯಾವುದು ರೂಟ್ ವರ್ಬ್ ಏನು? ದೇನಾ ಅಲ್ವಾ? ಅದು ದೂಂಗಾ. ಮೈ ಆಗಿರೋದ್ರಿಂದ ದೂಂಗಾ ಅಂತ ಆಗುತ್ತೆ. ದೇನಾ ವರ್ಬ್ ಊಂಗಾ ಸೇರಿ ದೂಂಗಾ. ಗಾಗೆಗೆ ಫ್ಯೂಚರಿಗೆ ಬರಬೇಕು ಅಂತ ಗೊತ್ತಾಗಿದೆ. ಮೈ ಭಿಕಾರಿ ಕೋ 1 रुपया ದೂಂಗಾ ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ವಹ್ ಗದ್ಗದ್ ಕಂಠ ಸೆ कहता है. कहता है ನೋಡಿದ ಕೂಡಲೇ ಗೊತ್ತಾಯಿತು ಪ್ರೆಸೆಂಟ್ ಟೆನ್ಸ್ में है. तो किस काल में बदलना है? पास्ट टेंस में.
कहता है कहता था ನೋಡಿ ಅದನ್ನು ನಾವು ನೇ ಯೂಸ್ ಮಾಡಿಕೊಂಡು ಸಿಂಪಲ್ ಪಾಸ್ಟ್ ಟೆನ್ಸ್ ಎಲ್ಲ ಹೇಳಬೇಕಾದ್ರೆ ಉಸ್ನೆ ಗದ್ಗದ್ ಕಂಠಸೆ ಕಹ ಅಂತ ಬರುತ್ತೆ. ಆದರೆ ನಿಮಗೆ ಭೂತಕಾಲದಲ್ಲಿ ಅದರಲ್ಲಿ ಯಾವ ಭೇದ ಅಂತ ಏನೂ ಕೇಳಿಲ್ಲ. ಸೊ ನೀವು ಈಸಿಯಾಗಿ ಒಂದು ಕಾಲ ಮಾಡಿ ಕೆಹತಾ ಹೇ ಇದ್ರೆ ಕೆಹತಾ ಥಾ, ದೇತಾ ಹೇ ದೇತಾ ಥಾ, ದೇತಿ ಹೇ ದೇತಿ ಥಿ ಅಷ್ಟೇ ಮಾಡಿದರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ವಹ ಗದ್ಗದ್ ಕಂಠಸೆ ಕೆಹತಾ ಥಾ ಹೇಳುತ್ತಿದ್ದನು. ನಿಮೋನಿಯಾ ಕೆ ಕಾರಣ ರೋಗಿ ಮರ್ ಜಾಯೇಗಾ, ನಿಮೋನಿಯಾ ಕಾರಣದಿಂದ ರೋಗಿ ಸಾಯುವನು. ಮರ್ ಜಾಯೇಗಾ ನೋಡಿ, ಮರ್ ಜಾನ ಅಲ್ಲಿ ಎರಡು ವರ್ಬ್ ಇದೆ. ನಮ್ಮ ಗಮನ ಬರೀ ಲಾಸ್ಟ್ ವರ್ಬ್ ಮೇಲೆ ಮಾತ್ರ ಇರಬೇಕು. ಜಾಯೇಗಾ ವರ್ತಮಾನ ಕಾಲ ಮೇ ಬದಲಿಯೇ. ವರ್ತಮಾನ ಕಾಲ ಅಂದ ಕೂಡಲೇ ನಿಮಗೆ ಗೊತ್ತಿದೆ ತಾ ಹೈ ತಿ ಹೈ ತೇ ಹೈ. ಜಾಯೇಗಾ ಪುಲ್ಲಿಂಗ್ ಏಕವಚನ है इसलिए जाता है. ನಿಮೋನಿಯಾ ಕೆ ಕಾರಣ ರೋಗಿ ಮರ್ ಜಾತಾ ಹೈ. ಸೆಂಟೆನ್ಸ್ ಎಷ್ಟೇ ಉದ್ದ ಇರಲಿ, ನಿಮ್ಮ ಗಮನ ವರ್ಬ್ ಮೇಲೆ ಮಾತ್ರ ಇರಲಿ. ಮೇ ಯೂಸ್ ಮಾಡಿದಾಗ ಮಾತ್ರ ನಿಮ್ಮ ಗಮನ ಸ್ವಲ್ಪ ಬೇರೆ ಕಡೆ ಹೋಗಬೇಕು. ಸೊ ನಿಮೋನಿಯಾ ಕೆ ಕಾರಣ ರೋಗಿ ಮರ್ ಜಾತಾ ಹೈ. ರಾಜೇಶ್ ನೆ ಬಹುತ್ ಸಾರಿ ಕವಿತಾಯೇ ಲಿಖಿ. राजेश ने बनतो याके भूतकाल में है यह वाक्य. सो वर्तमान काल में आते समय ने छोड़ना है. ने बिट बिट ಹೇಳಿ. ರಾಜೇಶ್ ಬಹುತ್ ಸಾರಿ ಕವಿತಾಯೇ, ಅಲ್ಲಿವರೆಗೂ ಯಾವ ಸಮಸ್ಯೆನೂ ಇಲ್ವಾ? ಇಲ್ಲಿ ಲಿಖಿ ಅಂತ ಏನಿದೆ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಬಂದಾಗ ನಿಮಗೆ ಗೊತ್ತಿದೆ ರಾಜೇಶ್ ಪುಲ್ಲಿಂಗ್ ಏಕವಚನ है, इसलिए लिख प्लस ता है लिखता है. राजेश बहुत सारी कविताएं लिखता है या कहता है ती है ते है. सो राजेश पुल्लिंग के वचन ता है बनतु. रमेश अपना जन्मदिन मना रहा है. मना रहा है प्रेजेंट कंटिन्यूस में है ना, इसे भूतकाल में बदलना है. कैसे बदलेंगे? मना रहा है प्रेजेंट टेंस, प्रेजेंट कंटिन्यूस. भूतकाल में आपको सिर्फ था थे ती जोड़ने से भूतकाल हो जाता है ना. ಪ್ರೆಸೆಂಟ್ ಟೆನ್ಸ್ ಮೇ ಹೈ ಇದೆ, ಅದನ್ನು ಬಿಡಿ ಥಾ ಹಾಕಿ. ಯಾಕೆ? ರಮೇಶ್ ಪುಲ್ಲಿಂಗ್ ಏಕವಚನ. ರಮೇಶ್ ಅಪ್ನಾ ಜನ್ಮದಿನ ಮನಾ ರಹಾ ಥಾ. ಹೈ ಇರೋದನ್ನು ಥಾ ಮಾಡಿದರೆ ಸಾಕು, ಸೆಂಟೆನ್ಸ್ ಪಾಸ್ಟ್ ಟೆನ್ಸಿಗೆ ಬಂದು ಹೋಗುತ್ತೆ. ರಾಹುಲ್ ಕುಂಭ ಮೇಲೆ ಮೇ ಜಾ ರಹಾ ಹೇ. ನೋಡಿ ಲಿಂಗ ವಚನ ಬಗ್ಗೆ ಗಮನ ಇರಲಿ. ರಾಹುಲ್ ಪುಲ್ಲಿಂಗ್ ಏಕವಚನ है. राहुल कुंभ मेले में जा रहा है प्रेजेंट टेंस में है. फ्यूचर टेंस में बदलने के लिए गा गे ज्ञाना है ना, तो जा रहा है जाएगा. जा रहा है जा वर्ब ಏಗ ಸೇರಿಸಿದ್ರಾಯಿತು ಜಾಯೇಗಾ. ಸೆಂಟೆನ್ಸ್ ಏನಿದೆ ಹಾಗೆ ನೋಡಿ, ರಾಹುಲ್ कुंभ मेले में जाएगा फ्यूचर में बदल गया. 10वां वाक्य देखेंगे. वह मुझे बम्बई बुला रहा है. बुला रहा है प्रेजेंट टेंस में है, कंटिन्यूस में है. भूतकाल में बदलना है. रहा है रहा था, रही है रही थी, रहे है रहे थे. ಕಾಮನ್ ಆಗಿ ಒಂದು ತಿಳ್ಕೊಂಡ್ಬಿಟ್ರೆ ನೀವು ಯಾವ ಸೆಂಟೆನ್ಸ್ ಕೊಟ್ಟರು ಮಾಡಬಹುದು. ವಹ ಮುझे बम्बई बुला रहा था ಮಾಡಿದರೆ पास्ट टेंस में हो गया. 11वां वाक्य. मीरा आंसू बहाती है. मीरा स्त्रीलिंग है इसलिए बहाती है. भविष्यत काल में बहा तಗೋಬೇಕು, ವರ್ಬ್ನ ती है ಬಿಡಬೇಕು. ಯಾಕೆ? ವರ್ತಮಾನ ಕಾಲ का है बहा प्लस ಏಗಿ बहाएगी. मीरा आंसू बहाएगी करेक्ट सेंटेंस आगुತ್ತೆ फ्यूचर में. जनसंख्या दिनों दिन बढ़ती जा रही है. भूतकाल में बदलना है. रही है रही ಬಂದಿಸ್ಕೊಡ್ಲೆ ಸ್ತ್ರೀಲಿಂಗ್, रही थी ಮಾಡಿದ್ರಾಯಿತು. जनसंख्या दिनों दिन बढ़ती जा रही थी. इतना आसान है ना. लड़कियां फूल चुनेंगी. लड़कियां स्त्रीलिंग है, बहुवचन है इसलिए चुनेंगी. ಏಕವಚನ चुनेगी ಇರ್ತಿತ್ತು. इसे वर्तमान काल में करना है. वर्तमान कालದಲ್ಲಿ ಗೊತ್ತಿದೆಯಲ್ಲ, ತಾ है ती है ते है. चुन प्लस ती है चुनती हैं. लड़कियां फूल चुनती है ಮೇಲೆ ಒಂದು ಡಾಟ್, ಯಾಕೆ? ಬಹುವಚನ सूचित करने के लिए. टिकट कलेक्टर डिब्बे में प्रवेश करेगा. ನೋಡಿ गागेगी, गा फ्यूचर का है, भूतकाल में बदलना है. टिकट कलेक्टर ने डिब्बे में प्रवेश किया. ಇಲ್ಲಿ ನೇ ಹಾಕ್ತಾ ಇದ್ದೀವಿ ಸಿಂಪಲ್ ಪಾಸ್ಟ್ ಟೆನ್ಸಿಗೆ. ಪ್ರವೇಶ करता है प्रवेश किया. ನಿಮಗೆ ಇಲ್ಲಿ ನೇ ಹಾಕೋದು ಗೊತ್ತಾಗಲಿಲ್ಲ ಅಂದರೆ ಟಿಕೆಟ್ ಕಲೆಕ್ಟರ್ ಡಿಬ್ಬೆ ಮೇ ಪ್ರವೇಶ करता था ಅಂತ ಮಾಡಿ ಪಾಸ್ಟ್ ಟೆನ್ಸಲ್ಲಿ ಆಗುತ್ತೆ. ಸೊ ನಿಮಗೆ ಮಾರ್ಕ್ಸ್ ಸಿಗುತ್ತೆ. मैं कहानी लिखती हूँ. भविष्यत काल में ती हूँ वर्तमान काल का है. भविष्यत कालದಲ್ಲಿ ಗಾಗೆಗಿ ಬರಬೇಕು. ಮೈ ಇರೋದ್ರಿಂದ ಸೌಂಡ್ ಬರಬೇಕು. मैं कहानी लिख प्लस ऊँगी लिखूँगी. मैं कहानी लिखूँगी. लिखती हूँ इरोದು लिखूँगी करने से हो जाता है. उसमें भयंकर दृढ़ता की छाप होती है. सेंटेंस ಏನಾದರೂ ಇರಲಿ, होती है भविष्यत काल में है, भविष्यत काल वर्तमान काल में है, उसे भविष्यत काल में बदलना है. होती है
ಹೋಗಿ, ಭವಿಷ್ಯತ್ ಕಾಲದಲ್ಲಿ ಗಾಗೆಗೆ ಎಲ್ಲ ಹೋಗಿ ಮಾಡಿದರೆ ಮುಗೀತು. शीला कपड़े धोती थी, भूतकाल का है. वर्तमान काल में धोती थी, धोती है. धोती है ಕೊಟ್ಟು ಭೂತಕಾಲ ಮಾಡಿ ಅಂದ್ರೆ धोती थी ಮಾಡಿದ್ರೆ ಆಯಿತು. अजय पाल तिलमिला उठेगा, भूतकाल में बदलना है. कैसे बदलेंगे? उठेगा, यह भविष्यत काल का है ना. अजय पाल तिलमिला उठा, उठा भूतकाल का है. चल चला, देख देखा ಅದೆಲ್ಲ ಭೂತಕಾಲದಲ್ಲಿ ಬರುತ್ತೆ. उठा. ವ್ಯಾಪಾರಿ ಟ್ರಕ್ ಮೇ ಮಾಲ್ ಭರ್ಕರ್ ಲಾತಾ ಹೇ ವರ್ಬ್ ಇದೆ. ಸೊ ಭೂತಕಾಲದಲ್ಲಿ ಇದನ್ನು ಚೇಂಜ್ ಮಾಡಬೇಕು ಅಂದರೆ ಲಾಯಾ ಮಾಡಿದರೆ ಮುಗಿದೋಯ್ತು. ವ್ಯಾಪಾರಿ ಟ್ರಕ್ ಮೇ ಮಾಲ್ ಭರ್ಕರ್ ಲಾಯಾ, ಇದ್ರ ಜೊತೆ ನೇನ ನಾವು ಯೂಸ್ ಮಾಡೋದಿಲ್ಲ. ಮುझे डर लग रहा था, ವರ್ತಮಾನ ಕಾಲ ಮೇ ರಹಾ ಹೇ. ಮುझे डर लग रहा है. ನೋಡಿ ಅದೇ ಥರದ ಎಷ್ಟು ಎಕ್ಸಾಂಪಲ್ಸ್ ಬರ್ತಾ ಇದೆ. ಸೊ ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಈಸಿ. उसने आग चिता पर रख दी, भूतकाल का वाक्य है. ने ಬಂದಿದೆ ಅನ್ಕೊಡ್ಲೆ ಭವಿಷ್ಯತ್ ಕಾಲ में बदलना है तो ने छोड़ना है. उसने ದಲ್ಲಿ वह प्लस ने, ಸೊ ने ಬಿಟ್ಟರೆ वह ಉಳ್ಕೊಳ್ಳುತ್ತೆ. वह आग चिता पर रख देगा. दी ಇರೆ ದೇನಾ ಅನ್ನೋದು ವರ್ಬಲ್ಲಿ ದೇಗಾ ಗಾಗೆಗಿ ಬರಬೇಕು. ದೇಗಾ वह आग चिता पर रख देगा, सही वाक्य है. गुरुजी ने कविता लिखी, ಇಲ್ಲಿ ನೇ ಬಂದಾಗ ಆಬ್ಜೆಕ್ಟ್ ಪ್ರಕಾರ ವರ್ಬ್ ಚೇಂಜ್ ಆಗುತ್ತೆ. ಕರ್ಮಕ್ಕೆ ಅನುಸಾರ ಕ್ರಿಯಾ ಬದಲ್ತಿ ಹೇ. ಫ್ಯೂಚರಲ್ಲಿ ಚೇಂಜ್ ಮಾಡಬೇಕಾದ್ರೆ ನಾವು ನೇನ ಬಿಡಬೇಕಾಗುತ್ತೆ. ಗುರುಜಿ ಕವಿತಾ ಮತ್ತು ಸಬ್ಜೆಕ್ಟ್ ನೋಡಬೇಕು. ಸಬ್ಜೆಕ್ಟ್ ಕೌನ್ ಹೇ? यहाँ कर्ता गुरुजी पुल्लिंग बहुवचन आदर सूचक इसलिए लिखेंगे. गुरुजी कविता लिखेंगे. ಆತ್ಮಾನಂದ ದೇಶ ಕಿ ಸೇವಾ ಕರ್ತಾ ಹೇ ಇದೆ, ನೀವು ಕರ್ತಾ ಥಾ ಮಾಡಿಬಿಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ನೇ ಹಾಕಿ ಮಾಡೋದಾದರೆ ಆತ್ಮಾನಂದನೇ ದೇಶ ಕಿ ಸೇವಾ ಸ್ತ್ರೀಲಿಂಗ ಹೇ ಇಸ್ಲಿಯೇ ಕೀ ಆತಾ ಹೇ, ಇಲ್ಲಾಂದರೆ ಕಿಯಾ ಬರ್ತಿತ್ತು. ನೀವು ಕರ್ತಾ ಥಾ ಮಾಡಿದರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇಸ್ ದಿಶಾ ಮೇ ಕಾಮ್ ಶುರು ಹೋ ಜಾಯೇಗಾ भविष्यत काल. वर्तमान काल में जाता है. इस दिशा में काम शुरू हो रहा है ಮಾಡಿದ್ರೆ ಆಯಿತು. हो जाता है ಅಂತಾನು ಮಾಡಬಹುದು. इस दिशा में काम शुरू हो जाता है ಅದನ್ನು ಮಾಡಿ ಅಲ್ಲಿರೋ ಸೆಂಟೆನ್ಸ್ಗೆ ಕರೆಕ್ಟ್ ಆಗುತ್ತೆ. इस दिशा में काम शुरू हो जाएगा, इस दिशा में काम शुरू हो जाता है ಕರೆಕ್ಟ್ ಆಗುತ್ತೆ. अंधी लकड़ी के सहारे मार्ग तय करती है भविष्यत काल. बरी क्रिಯೆ ಮಾತ್ರ ನೋಡಿ, ನೇ ಇಲ್ಲ ಅಂದಾಗ करती है, कर प्लेस ಏಗಿ ಕರೆಗಿ. अंधी स्त्रीलिंग करती है ಅಂದರೆ ಗೊತ್ತಾಗುತ್ತಲ್ಲ. ಈ ಇದ್ರೆ ಈ, ಎ ಇದ್ರೆ ಎ, ಆ ಇದ್ರೆ ಆ. करती है करेगी. अंधी लकड़ी के सहारे मार्ग तय करेगी भविष्यत काल में हो गया. महाकवि कबीर का जनता पर व्यापक प्रभाव था. वर्तमान कालದಲ್ಲಿ ಥಾ ಇದ್ದರೆ ಹೈ ಮಾಡಬೇಕು. ಮಹಾಕವಿ ಕಬೀರ್ ಕಾ ಜನತಾ ಪರ್ ವ್ಯಾಪಕ ಪ್ರಭಾವ ಹೈ ಇದ್ದರೆ ಭೂತಕಾಲ ಮಾಡಿ ಅಂದರೆ ಥಾ ಮಾಡಿ, ವ್ಯಾಪಕ ಪ್ರಭಾವ ಥಾ. सिद्धार्थ कुछ अपूर्व अनुपम लाते हैं, भूतकाल में बदलना है. लाते हैं ಇದೆ ಲಾತೆ ಥೇ ಮಾಡಿದರೆ ಮುಗೀತು. ಇಲ್ಲ ಅಂದರೆ ನೀವು ಲಾಯಿ ಅಂತಲೂ ಮಾಡ್ಬೋದು. ಯಾವ್ದು ಈಸಿ ಅನಿಸುತ್ತೆ ಅದನ್ನು ನೋಡ್ಕೊಳ್ಳಿ. ಸಿದ್ಧಾರ್ಥ ಕುಚ್ ಅಪೂರ್ವ ಅನುಪಮ್ ಲಾತೆ ಥೇ ಅಥವಾ सिद्धार्थ कुछ अपूर्व अनुपम लाए. यात्री गंगा में स्नान कर रहे हैं प्रेजेंट कंटिन्यूस में है ना. भूतकाल में कर रहे थे है रहे इरोद्रिंದ थे ಬಂತು ಅಷ್ಟೇ. उस रोगी का शरीर बहुत दुर्बल था. वर्तमान काल में बदलना है दुर्बल है. ಎಷ್ಟು ಸಿಂಪಲ್ ಇದೆ ನೋಡಿ. ಉಸ್ ರೋಗಿ ಕಾ ಶರೀರ್ ಬಹುತ್ ದುರ್ಬಲ್ ಹೇ, ತುಂಬ ವೀಕ್ ಆಗಿದೆ, ವೀಕ್ ಆಗಿತ್ತು, ಅಷ್ಟೇ ವ್ಯತ್ಯಾಸ. ಉಸ್ನೆ ಅಪ್ನಾ ಕಾಮ್ ಸುಚಾರು ರೂಪ್ ಸೆ ಕಿಯಾ. ನೇ ಬಂದಿದೆ ಅಂದ್ಕೊಳ್ಳೆ ಯಹ ಭೂತಕಾಲ ಕಾ ವಾಕ್ಯ ಹೈ. ಭವಿಷ್ಯತ್ ಕಾಲ ಮೇ ಬದಲ್ನೆ ಕೆ ಲಿಯೆ ನೇ ಕೋ ಛೋಡ್ನಾ ಹೈ. ಕಿಯಾ ಅನ್ನೋದು ವರ್ಬ್ಯದಲ್ಲಿ कर प्लस एगा करेगा. वह अपना काम सुचारू रूप से करेगा. सुजान भिक्षुक को संतुष्ट करता है प्रेजेंट टेंस में है. वर्तमान काल में भूतकाल में बदलने के लिए करता था. सुजान भिक्षुक को संतुष्ट करता था. सुजान के खेत में कंचन बरसता है वर्तमान काल. भविष्य काल ನಲ್ಲಿ ಮಾಡಬೇಕಾದ್ರೆ ಬರಸ್ ಪ್ಲಸ್ ಏಗ ಬರಸೇಗಾ ಗಾಗೆಗಿ ಬರಬೇಕಲ್ಲ. सुजान के खेत में कंचन बरसेगा. मैं भी तो बैठा नहीं था.
ವರ್ತಮಾನ ಕಾಲ में बदलने के लिए मैं भी तो बैठा नहीं हूँ ಮಾಡಿದರೆ ಆಗೋಯ್ತು. शंकर गाड़ी में नारियल भरकर लाता है. भूतकाल में बदलना है. लाता था ಮಾಡಿ लाता है लाता था. ಇಲ್ಲಾಂದರೆ ಶಂಕರ್ ಗಾಡಿ में नारियल भरकर लाया ಅಂತಲೂ ಮಾಡ್ಬೋದು. सुजान के मन में तीर्थ यात्रा करने की इच्छा थी. वर्तमान कालದಲ್ಲಿ हाई ಮಾಡ್ತೀವಿ. सुजान के मन में तीर्थ यात्रा करने की इच्छा है प्रेजेंट टेंस. सुजान को चारों पदार्थ मिल गए. ಭವಿಷ್ಯತ್ ಕಾಲದಲ್ಲಿ ಮಿಲ್ ಜಾಯೇಂಗೆ ಅಂತ ಮಾಡಬೇಕಾಗುತ್ತೆ. ಗಯೇ ಇದೆಯಲ್ವಾ, ಆ ವರ್ಬಗೆ ಮಾತ್ರ ನೋಡಬೇಕು. ಸುಜಾನ್ ಕೋ ಚಾರೋ ಪದಾರ್ಥ ಮಿಲ್ ಜಾಯೇಂಗೆ, ಮಿಲೇಂಗೆ ಬೇಡ, ಮಿಲ್ ಜಾಯೇಂಗೆ ಮಾಡೋಣ. ಲಾಸ್ಟ್ ವರ್ಬನ್ನೇ ನೋಡಬೇಕು, ಅದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. झूठे से सभी घृणा करते हैं. भूतकाल में बदलने के लिए झूठे से सभी घृणा करते थे. है तो थे ಮಾಡಿದ್ರಿ. वह मेरी किताब की चोरी करता है. ಭವಿಷ್ಯತ್ ಕಾಲ में बदलिए. ಇದೇನಪ್ಪ ಇಷ್ಟು ಬೇಗ ಹೇಳ್ತಿದ್ದೀರಲ್ಲ, ಅರ್ಥ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ರಿಲೇಟೆಡ್ ಆಗಿ ನಾನು ವರ್ತಮಾನ ಕಾಲದಿಂದ ಭವಿಷ್ಯತ್ ಕಾಲ, ಭೂತಕಾಲ, ಯಾವ ಕಾಲದಿಂದ ಯಾವ ಕಾಲಕ್ಕೆ ಬದಲಾಯಿಸಬೇಕು ಹೇಗೆ ಅನ್ನೋದ್ರ ಬಗ್ಗೆ ನಾನು ಬೇರೆ ಬೇರೆ ವೀಡಿಯೋಗಳನ್ನು ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿದರೆ ನಿಮಗೆ ಈ ವಿಡಿಯೋಗಳು ಸಿಗುತ್ತೆ. वह मेरी किताब की चोरी करता है ಭವಿಷ್ಯತ್ ಕಾಲದಲ್ಲಿ ಆಗಬೇಕು ಅಂದರೆ ಕರ್ ಪ್ಲಸ್ ಈಗ ಕರೇಗಾ. वह मेरी किताब की चोरी करेगा. हमारा जीवन सदा अनेक कार्यों में व्यस्त रहेगा ಇದೆ रहता है ಮಾಡಿದ್ರೆ ಆಯಿತು. वर्तमान काल में हमारा जीवन सदा अनेक कार्यों में व्यस्त रहता है. वर्तमान काल. कर्तव्य करना न्याय पर निर्भर है निर्भर था. ಇದು ಭವಿಷ್ಯತ್ ಕಾಲ ಅಲ್ವಾ. ಸೊ ಭವಿಷ್ಯತ್ ಕಾಲದಲ್ಲಾದರೆ ನಿರ್ಭರ್ ಹೋಗಾ. ಥಾ ಅಂದ್ಕೊಳ್ಳೆ ಪಾಸ್ಟ್ ಟೆನ್ಸ್ ಆಗಿಬಿಡುತ್ತೆ. ಕರ್ತವ್ಯ ಕರ್ನಾ ನ್ಯಾಯ ಪರ್ ನಿರ್ಭರ್ ಹೋಗಾ. ಉನ್ ಸಭಿ ಕೋ ಉಸಿ ಪರ್ ಛೋಡ್ ದಿಯಾ ಥಾ. ವರ್ತಮಾನ ಕಾಲದಲ್ಲಿ ಛೋಡ್ ದಿಯಾ ಹೇ ಮಾಡಿದ್ರಾತು. उन सभी को उसी पर छोड़ दिया है. सत्यता को खुले रूप में अपनाने का आग्रह करेंगे ಭವಿಷ್ಯತ್ ಕಾಲ. ಭೂತಕಾಲದಲ್ಲಿ ಕರ್ತೆ ಥೇ ಮಾಡಿದ್ರೆ ಆಯಿತು. ದಲ್ ಸೆ ದಲ್ ಲಡ್ತಾ ಹೇ. ಭವಿಷ್ಯತ್ ಕಾಲದಲ್ಲಿ ತಾ ಹೇ लड़ेगा. लड़ प्लस एगा लड़ेगा. दल से दल लड़ेगा. सेवा करने से चरित्र बनता था. वर्तमान कालದಲ್ಲಿ ಸೇವಾ करने से चरित्र बनता है. ಸೊ ಈ ಥರ ಈಗೊಂದು 44 ಸೆಂಟೆನ್ಸಸ್ಗಳು ನಾನು ಹೇಳಿದ್ದೀನಿ. ಮತ್ತು ಪಾರ್ಟ್ 2ನಲ್ಲಿ ಇನ್ನೊಂದು 45 ಸೆಂಟೆನ್ಸಸ್ ಇದೆ, ಅದನ್ನು ನಾನು ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಯಾರು PU ಫ್ರೆಂಡ್ಸ್ ಇರ್ತಾರೆ, ಹಾಗೆ ಯಾರು ನಿಮ್ಮ ರಿಲೇಟಿವ್ಸಲ್ಲಿ PU ಹಿಂದಿ ತೊಗೊಂಡಿರೋರು ಇದ್ದರೆ, ಓದ್ತಾ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಈ ಚಾನಲ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಥ್ಯಾಂಕ್ ಯು.